ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಸಂಕಟ ಮುಂದುವರೆದಿದೆ. ಮೊದಲು ಕ್ಯಾಬಿನೆಟ್ ವಿಸ್ತರಣೆಗೆ 2 ತಿಂಗಳು ಕಾಯಬೇಕಾಯಿತು. ಆದರೆ ಈಗ ಖಾತೆ ಹಂಚಿಕೆ ಕೂಡ ವಿಳಂಬವಾಗ್ತಾ ಇದೆ. ಅಳಿದು ತೂಗಿ ಲೆಕ್ಕಾಚಾರ ಹಾಕ್ತಾ ಇರೋ ಕಾಂಗ್ರೆಸ್ ನಾಯಕರು ಯಾಕೋ ಕರ್ತವ್ಯವನ್ನೇ ಮರ್ತಂಗೆ ಕಾಣಿಸ್ತಾ ಇದೆ. ನೂತನ ಸಚಿವ ಸಂಪುಟ ರಚನೆಯಾಗಿ ಇವತ್ತಿಗೆ 6 ದಿನಗಳಾಯಿತು. ಆದರೆ ಇನ್ನೂ ಕೂಡ ಖಾತೆ ಹಂಚಿಕೆ ಮಾತ್ರ ಆಗಿಲ್ಲ. ಹೈಡ್ರಾಮಾ ಗೊಂದಲಗಳ ನಡುವೆ ಪದಗ್ರಹಣ ಕಾರ್ಯಕ್ರಮ ನಡೆದಿದ್ದಾಯಿತು. ಲೋಕಭವನದ ಗಾಜಿನ ಮಣಿಯಲ್ಲಿ ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು ಆಯಿತು. ಹಾರ ತುರಾಯಿ ಹಾಕಿಕೊಂಡು ಸಚಿವರು ಸಂಭ್ರಮಿಸಿದ್ದು ಆಯಿತು. ಆದರೆ ಯಾವ ಇಲಾಖೆ, ಯಾರ ಹೊಣೆ, ಪ್ರಬಲ ಖಾತೆಗಳನ್ನು ಯಾರು ನಿಭಾಯಿಸ್ತಾರೆ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಉತ್ತರವೇ ಸಿಕ್ಕಿಲ್ಲ. 6 ದಿನ ಕಳೆದರೂ ಆಗದ ಖಾತೆ ಹಂಚಿಕೆ. ಇಂದಾದರೂ ಸಚಿವರಿಗೆ ಸಿಗುತ್ತಾ ಖಾತೆ ಭಾಗ್ಯ? ಸಂಪುಟ ರಚನೆಯಾಗಿ 6 ದಿನಗಳು ಕಳೆದರೂ ಕೂಡ ಖಾತೆ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲ. ಕಳೆದ ಬಾರಿ ಕ್ಯಾಬಿನೆಟ್ ರಚನೆಯಾದಾಗ ಹೈಕಮಾಂಡ್ ನಾಯಕರು ಖಾತೆ ಹಂಚಿಕೆ ಮೂಲಕ ರಾಜ್ಯ ನಾಯಕರ ಸೂತ್ರವನ್ನು ತಾವೇ ಹಿಡಿದುಕೊಂಡಿದ್ದರು. ಈ ಬಾರಿಯೂ ಕೂಡ ಮುಖ್ಯಮಂತ್ರಿಗಳ ಪರಮಾಧಿಕಾರ ಎಂಬುದು ಕೇವಲ ಪುಸ್ತಕದಲ್ಲಿ ಬರೆದಂತೆ ಕಾಣಿಸ್ತಾ ಇದೆ. ಖಾತೆ ಹಂಚಿಕೆ ವಿಚಾರಕ್ಕೂ ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ವ ಎನ್ನುವಂತಹ ಪ್ರಶ್ನೆಗಳು ಎದುರಾಗಿವೆ. ಚೇಂಜಸ್ ಇಲ್ಲ ಕೆಲವರು ಸ್ಥಾನ ಬದಲಾವಣೆ, ಕೆಲವರು ತೆಗೆದು ಕೆಲವರು ಸೇರಿಸಪಡೆ ಮಾಡುವಂತ ಬದಲಾವಣೆ. ಇನ್ನು ಈ ಮಧ್ಯೆ ಇಂಥದ್ದೇ ಖಾತೆ ಬೇಕು ಅಂತ ಕೆಲವೊಂದಿಷ್ಟು ನೂತನ ಸಚಿವರು ಮುಖ್ಯಮಂತ್ರಿಗಳ ಮುಂದೆ ಪಟ್ಟು ಹಿಡಿದು ಕುಳಿತಿದ್ದಾರೆ. ಜೂನ್ ತಿಂಗಳಲ್ಲಿ ಸಚಿವರಾಗಿರುವಂತಹ KH ಮುನಿಯಪ್ಪಗೆ ಆಹಾರ ಖಾತೆ ನೀಡಲಾಗಿತ್ತು. ಆದರೆ ಅಂದಿನಿಂದ ಈವರೆಗೂ ಕೂಡ ಖಾತೆ ಬಗ್ಗೆ ಖ್ಯಾತೆ ತೆಗೆದಿರುವಂತಹ KH ಮುನಿಯಪ್ಪ ಸಮಾಜ ಕಲ್ಯಾಣ ಖಾತೆಯೇ ಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ. ದಲಿತ ಎಡಗೈ ಸಮುದಾಯವನ್ನು ಪ್ರತಿನಿಧಿಸುವಂತಹ ತಮಗೆ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಬೇಕು ಎಂಬುದು ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ಆದರೆ ಸಚಿವ MP ನರೇಂದ್ರ ಸ್ವಾಮಿ ಕೂಡ ಸಮಾಜ ಕಲ್ಯಾಣ ಇಲಾಖೆ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಕಳೆದ ಬಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಿಭಾಯಿಸಿದಂತಹ ಶಿವರಾಜು ತಂಗಡಗಿ ಸಮಾಜ ಕಲ್ಯಾಣ ಖಾತೆಗಾಗಿ ಲಾಬಿ ನಡೆಸಿದ್ದಾರೆ. ಇದು ಟ್ರಬಲ್ ಶೂಟರ್ಗೆ ಹೊಸ ಟ್ರಬಲ್ ತಂದಿಟ್ಟಿದೆ. ಇನ್ನು ನೀರಾವರಿ ಖಾತೆ ಮೇಲೆ ಮಾಗಡಿ ಬಾಲಕೃಷ್ಣ ಕಣ್ಣಿಟ್ಟಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ವಸತಿ ಇಲಾಖೆ ಅಥವಾ ಜಲಸಂಪನ್ಮೂಲ ಖಾತೆ ಕೊಟ್ಟರೆ ಸೂಕ್ತ ಅಂತ ಹೇಳಿದ್ದಾರೆ. ಆದರೆ ಸಚಿವ ರಾಮಲಿಂಗಾರೆಡ್ಡಿ ಬಳಿ ಜಲಸಂಪನ್ಮೂಲ ಖಾತೆ ಇದ್ದು ಅದೇ ಖಾತೆ ಮುಂದುವರಿಸಿದ್ದಾರೆ. ಹೀಗಾಗಿ ಚಲುವರಾಯಸ್ವಾಮಿಗೆ ಜಲಸಂಪನ್ಮೂಲ ಖಾತೆ ಸಿಗುವುದು ಅನುಮಾನ. ಇದಿಷ್ಟೇ ಅಲ್ಲ, ಸಮಾಜ ಕಲ್ಯಾಣ ಖಾತೆ ಕೊಡದಿದ್ದರೆ ನನಗೆ ವಸತಿ ಖಾತೆ ಕೊಡಿ ಅಂತ ಶಿವರಾಜ್ ತಂಗಡಿಗೆ ಬೇಡಿಕೆ ಇಟ್ಟಿದ್ದಾರೆ. ಅತ್ತ ಈ ಹಿಂದೆ ವಸತಿ ಖಾತೆ ನಿಭಾಯಿಸಿದ ಜಮೀರ್ ಅಹ್ಮದ್ ಖಾನ್ ಕೂಡ ವಸತಿ ಖಾತೆಗೆ ಬೇಡಿಕೆ ಇಟ್ಟಿರುವುದು CM ಖಾತೆ ಹಂಚಿಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇವರೆಲ್ಲರ ಬೇಡಿಕೆಗಳ ಮಧ್ಯೆ ಸಚಿವ ಬಸವರಾಜು ರಾಯರೆಡ್ಡಿ ಅವರದ್ದು ಹೊಸ ವರ್ಷ ಶುರುವಾಗಿದೆ. ಈ ಹಿಂದೆ ಸಿದ್ದರಾಮಯ್ಯಗೆ ಆರ್ಥಿಕ ಸಲಹೆಗಾರರಾಗಿದ್ದ ಬಸವರಾಜ ರಾಯರೆಡ್ಡಿ ತನಗೆ ಹಣಕಾಸು ಇಲಾಖೆ ನೀಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಸಾಮಾನ್ಯವಾಗಿ ಹಣಕಾಸು ಇಲಾಖೆಯನ್ನು ಮುಖ್ಯಮಂತ್ರಿಗಳೇ ನಿಭಾಯಿಸುವುದು ಕಳೆದ 2 ದಶಕಗಳಿಂದ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ. 2004ರಿಂದ ಈಚೆಗೆ ಅಧಿಕಾರಕ್ಕೆ ಬಂದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಹಣಕಾಸು ಇಲಾಖೆಯನ್ನು ತಾವೇ ನಿಭಾಯಿಸಿದ್ದಾರೆ. ಈಗಲೂ ಕೂಡ ಹಣಕಾಸು ಇಲಾಖೆ ಮುಖ್ಯಮಂತ್ರಿ DK ಶಿವಕುಮಾರ್ ಕೈಯಲ್ಲಿದೆ. ಆದರೆ ಅದೇ ಇಲಾಖೆಯ ಮೇಲೆ ಕಣ್ಣು ನೆಟ್ಟಿರುವಂತಹ ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳು ಬೇಕಿದ್ರೆ ಬಜೆಟ್ ಮಂಡಿಸಲಿ, ಆದರೆ ತನಗೆ ಹಣಕಾಸು ಇಲಾಖೆಯನ್ನು ಕೊಡಲಿ ಎಂದಿದ್ದಾರೆ. ನನಗೆ ಅವರು ಹಣಕಾಸು ಕೊಟ್ಟರೆ ಐ ಮೋಸ್ಟ್ ವೆಲ್ಕಮ್. ಇಟ್ ಈಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಇಲ್ಲ ಬೇರೆ ಯಾವುದಾರು ಕೊಡ್ತೀನಿ ಅಂದರೆ ಆಯಿತು ಅಂತ ಹೇಳ್ತೀನಿ. ಒಂದು ಸಾರಿ ನಾವು ಒಪ್ಕೊಂಡ ಮೇಲೆ ಅವ್ರು ಯಾವ ಖಾತೆ ಕೊಡ್ತಾರೋ ಅವೇ ಸುಧಾರಣೆ ಮಾಡಬಲ್ವಿ. ಆದರೆ ನಮಗೆ ಏನಂದರೆ ವಿ ಕ್ಯಾನ್ 18 hours ಐ ಕ್ಯಾನ್ ವರ್ಕ್. ಬೇಕಾದ್ರೆ ವಿಧಾನಸೌಧದಲ್ಲಿ ನಾನು ರಾತ್ರಿ 12 ಗಂಟೆಗೆ ಮನೆಗೆ ಹೋಗಂದ್ರೆ ಹೋಗ್ತೇನೆ. ಇನ್ನು ಈ ಮಧ್ಯೆ ಮುಖ್ಯಮಂತ್ರಿ DK ಶಿವಕುಮಾರ್ ಇಂದು ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ನಡೆಸಿ ಒಂದು ಅಂತಿಮ ತೀರ್ಮಾನಕ್ಕೆ ಬರಲಿದ್ದಾರೆ. ಈ ಹಿಂದೆ ಖಾತೆ ಹಂಚಿಕೆಯ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇತ್ತು. ಆದರೆ ಈಗ ಯಾಕೋ ಬರ್ತಾ ಸೂತ್ರದ ಗೊಂಬೆಗಳಂತೆ ರಾಜ್ಯದ ನಾಯಕರು ವರ್ತನೆ ಮಾಡ್ತಿದ್ದಾರೆ. ಖಾತೆ ಹಂಚಿಕೆಯು ದೆಹಲಿಯಲ್ಲಿ ನಿರ್ಧಾರವಾಗಲಿದೆ ಎಂಬುದು ಸ್ಪಷ್ಟವಾಗಿದೆ.